ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮಟನ್ ಬಿರಿಯಾನಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದೀವಿ ಮತ್ತು ಇಲ್ಲಿ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀವಿ. ನೋಡಿ, ಇಲ್ಲಿ ಆ್ಯಕ್ಚುಲಿ ಗರಂ ಮಸಾಲ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀವಿ. ಅದು ಲೈಟಾಗಿ ಫ್ರೈ ಆಗಬೇಕು, ಆಯಿಲಲ್ಲಿ ಲೈಟಾಗಿ ಫ್ರೈ ಆಗಬೇಕು. ಅದು ಅರೋಮಾ ಚೆನ್ನಾಗಿ ಬರೋ ಥರ ನೋಡಿ, ಚೆನ್ನಾಗಿ ಅರೋಮಾ ಬರ್ತಾಯಿದೆ ಲೈಟಾಗಿ. ನೀವು ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಮತ್ತು ಪುದೀನ ಮತ್ತು ಈ ಥರ ಎಲ್ಲ ಐಟಮ್ಸ್ನು ಅದರಲ್ಲಿ ಹಾಕ್ಕೊಳ್ಳಿ. ನೋಡಿ, ಹಾಕಿದ್ದೀವಿ, ನಾವು ಆಲ್ರೆಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಟೊಮೊಟೊನ ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ತೀವಿ ನಾವು. ಆ್ಯಕ್ಚುಲಿ ಇಲ್ಲಿ ನೋಡಿ, ಗ್ರೀನ್ ಚಿಲ್ಲಿ, ಆನಿಯನ್, ಕೊರೆಂಡರ್ ಎಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀವಿ. ನೋಡಿ, ಒಗ್ಗರಣೆಯಲ್ಲಿ ಹಾಕಿದ್ದೀವಿ. ಅದು ಸ್ವಲ್ಪ ಹೊತ್ತು ಹಾಗೆ ಲೈಟಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಲೈಟಾಗಿ ಫ್ರೈ ಆಗ್ತಾಯಿದೆ. ಹಾಗೆ ಫ್ರೈ ಆಗ್ತಾ ಇರೋದು ಸ್ವಲ್ಪ ನೋಡಿ, ಅದು ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ಆ ಥರ ಅದಾದಮೇಲೆ ನೀವೇನು ಮಾಡಬೇಕಂದ್ರೆ ಟೊಮೊಟೊ ಹಾಕಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಆಗುತ್ತೆ. ಲೈಟಾಗಿ ಫ್ರೈ ಆದಮೇಲೆ ನೀವು ಸಾಲ್ಟ್ ಹಾಕ್ಕೋಬೇಕು. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ನೀವು ಯಾವುದೇ ಮಸಾಲ ಬೇಕಂದರೆ ಹಾಕ್ಕೊಬೋದು. ನಾವಿಲ್ಲಿ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಮತ್ತು ಮಟನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂಥ ಮಸಾಲನ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಿಮಗೆ ಸಾಲ್ಟು ಸ್ಪೈಸಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಮಟನ್ ತೊಳೆದಿಟ್ಕೊಂಡಿರೋಂಥ ಮಟನನ್ನು ನೀವು ಅಲ್ಲಿ ಹಾಕಬೇಕು. ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಈ ಥರ ಲೈಟಾಗಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡಿ ನೀರೇನು ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿ ಫ್ರೈ ಮಾಡಿ. ಅದು ಮಸಾಲ ಆ್ಯಕ್ಚುಲಿ ಮಟನ್ಗೆ ಚೆನ್ನಾಗಿ ಮಸಾಲ ಅದು ಸೇರ್ಕೊಬೇಕಾಗತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ ಮತ್ತು ಕುಕ್ಕರಲ್ಲಿ ಮುಂಚೆನೇ ಒಂದು 2 ವಿಷಲ್ ಮಟನ್ ಬೇಯಿಸ್ಕೊಳ್ಳಿ. ಮತ್ತು ಅಕ್ಕಿ ಹಾಕಿ 1-2 ವಿಷಲ್ ಹೊಡಿಸಿದ್ರೆ ಸಾಕು. ಈ ಥರ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಈ ಥರ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಿಮಗೆ ಮಟನ್ ಬಿರಿಯಾನಿನ ಕಡಿಮೆ ಟೈಮಲ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.